Hello, good afternoon. Just now you have seen Tribhagi Dasha, wherein I analyzed Jupiter. Now I would like to give one more example wherein Venus Dasha, which is he is at the end of Tribhagi. Just I will explain you. It is not so difficult. Okay, you need not have to worry. First thing you have to understand the concept of what is Tribhagi. Tribhagi Dasha is slight variation of Vimshotri. ಓಕೆ, ಯಾವುದೇ ಕುಂಡಲಿಯನ್ನು ತೆಗೆದುಕೊಂಡ್ರೆ ಯಾವುದೇ ದಶವನ್ನು ನೀವು ವಿಭಜನೆ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಈಗ ನಾನು ಶುಕ್ರ ದಶ ಅಂತೇಳಿ ಹೇಳಿದ್ದೇನೆ, ವೀನಸ್ ದಶ ನಡೀತಾ ಇದೆ ಅವರಿಗೆ. ಯಾವಾಗ ನಡೀತಾ ಇತ್ತು ಅಂತ ನಾವು ನೋಡೋಣ. ಓಕೆ, ಇವರಿಗೆ ವೀನಸ್ ದಶ 2007ರಿಂದ 17/5/2007ರಿಂದ ವೀನಸ್ ದಶ ನಡೀತಾ ಇತ್ತು. ಓಕೆ, ಅವ್ರದ್ದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ನಿಮಗೋಸ್ಕರ ನಾನೀಗ ಇಲ್ಲಿ ಆ ಕುಂಡಲಿಯನ್ನು ಹಾಕಿ ನಿಮಗೆ ತೋರಿಸ್ತೇನೆ. ಓಕೆ, yes, Venus Dasha, I will copy it so that Dasha is most important for me. Okay, see, I have put the Venus Dasha. Venus Dasha ಎಷ್ಟು ವರ್ಷ ಹೇಳಿ? 20 ವರ್ಷ. ಓಕೆ, 20 years divided by 3 parts. ಅರ್ಥ ಆಯ್ತಾ? ಯಾವುದೇ ತ್ರಿಭಾಗಿ ದಶ ಮಹಾದಶವನ್ನು 3 ವಿಭಾಗವಾಗಿ ಮಾಡಿ 6 ವರ್ಷ, 3 18. ಮ್ಯಾಥಮೆಟಿಕ್ಸಲ್ಲಿ ನಾನು 200ಕ್ಕೆ 200 ತೆಗೆದುಕೊಂಡವ. ಅದರಿಂದ ಮ್ಯಾಥಮೆಟಿಕ್ಸ್ ಯಾರೇ ಎಕ್ಸ್ಪರ್ಟ್ ಆಗಿದ್ರು ಅವರು ಜ್ಯೋತಿಷ್ಯದಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. 6 ವರ್ಷ, ಇನ್ನು 2 ವರ್ಷ ಬಾಕಿ. 2 12 24 ತಿಂಗಳು ಡಿವೈಡ್ ಬೈ 3 ಅಂದರೆ 6 ವರ್ಷ 8 months. ಈಗ ಫಸ್ಟ್ ಇವರಿಗೆ 17 ಮೇ 2007ರಿಂದ ವೀನಸ್ ದಶ ಶುರುವಾಯಿತು. ಅದಕ್ಕೆ 6 years 8 months ಆ್ಯಡ್ ಮಾಡಿ ಎಷ್ಟಾಗುತ್ತೆ? 17 ಸಿಂಪಲ್ 05 2000 05 ಅಲ್ಲ, 8 ತಿಂಗಳು ಆ್ಯಡ್ ಮಾಡಿದ್ರೆ 01 7 ವರ್ಷ 2014. ಇದೇ 17 01 2014ಕ್ಕೆ ಮತ್ತೆ ಪ್ಲಸ್ ಮಾಡಿ 6 ವರ್ಷ 6 months ಅಲ್ಲ 8 months ಪ್ಲಸ್ ಮಾಡಿ ಎಷ್ಟು ಬರುತ್ತೆ? 17 09 2020. ಇದು ಸೆಕೆಂಡ್ ತ್ರಿಭಾಗಿ. ಥರ್ಡ್ ತ್ರಿಭಾಗಿ ಈಸ್ 01 09
2020 ಪ್ಲಸ್ 6 ವರ್ಷ 8 ತಿಂಗಳು. ಅಂದರೆ ಎಷ್ಟಾಯಿತು? 17, 9 8 17 ಅಂದರೆ 05 7 22 2027 ದಶ ಎಂಡ್ ನೋಡಿ ಇಲ್ಲಿ 2027 ಮೇ 17 ಬಂತಾ? ಪರ್ಫೆಕ್ಟ್. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಈ ದಶ 2014 ದಶ ತಗೊಳ್ಳಿ. ಓಕೆ, ಕಟ್ ಮಾಡಿ ಇದನ್ನ. ನಿಮಗೆ ಹೇಳ್ತೇನೆ, ವೀನಸ್ ದಶ ವೀನಸ್ ದಶ 2014 ಜನವರಿ ಇರಲಿ, ಹಾಗೆ ಇರಲಿ. ಓಕೆ, ಇಲ್ಲೇ ಆ್ಯಡ್ ಮಾಡಿ. ಸೊ 2014 ಸ್ವಲ್ಪ ಜಾಸ್ತಿ ಇದೆ, ಇರಲಿ ಬಿಡಿ, ತೊಂದರೆ ಇಲ್ಲ. ಆಮೇಲೆ ಇದು 2020 ತಗೊಳ್ಳಿ. 14ರಿಂದ 2014ರಿಂದ 2020 ಅಂದರೆ 2. 2017 2020 ಎಷ್ಟು? 9. ಸ್ವಲ್ಪ ಮುಂದೆ ಹೋಗುತ್ತೆ, ತಗೊಳ್ಳೋಣ ಶನಿ. ಓಕೆ, ಸ್ವಲ್ಪ ಶನಿಯು ಟಚ್ ಆಗುತ್ತೆ. ನಾನು ನಿಮಗೆ ಹೇಳ್ತೇನೆ ವಿವರಣೆ, ಆಯಿತಾ? ಆಮೇಲೆ ಕೊನೆಯದು 2000 ಶನಿ ಆದಮೇಲೆ ಮರ್ಕ್ಯೂರಿ ಮತ್ತು ಸ್ಯಾಟರ್ನ್ ಟು ಮರ್ಕ್ಯೂರಿ ಕೇತು. ದ್ಯಾಟ್ ಇಸ್ ದ ಲಾಸ್ಟ್. ಈ ಥರ ನಿಮಗೆ ಯಾರು ಹೇಳ್ಕೊಡುವುದಿಲ್ಲ, ಹೇಳಿದ್ದೇನೆ. ನನಗೆ ಬೇರೆ ಬದುಕಿಲ್ಲ, ಹೇಳ್ತಾ ಇದ್ದೀನಿ. ಆಯಿತಾ? ಎಸ್. ಈಗ ನೀವು ಮಾಡಬೇಕಾದ್ದು ಏನಂದರೆ, ಶುಕ್ರನಿಗೆ ನಕ್ಷತ್ರಗಳು ಯಾವುದು? ಒಂದು ಭರಣಿ, ಇದು ಏರಿಸ್, ಫೈರಿ ಸೈನ್. ಇನ್ನೊಂದು ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುಣಿ, ಇಲ್ಲಾಂದರೆ ಬ್ರಾಕೆಟಲ್ಲಿ ಪುಬ್ಬ. ಇದು ಲಿಯೋ. ನೋಡಿ, ಎಲ್ಲ ಫೈರಿ ಸೈನ್. ಆಲ್ ಫೈರಿ ಸೈನ್ಸ್ ಗಾಟ್ ಆಕ್ಟಿವೇಟೆಡ್. ಇದು ಸೆಗೆಟೇರಿಯಸ್, ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ. ಧನುರ್ರಾಶಿ ಕೂಡ ಏನು? ಅಗ್ನಿತತ್ವದ ರಾಶಿ. ಈಗ ನೀವು ಮಾಡಬೇಕಾದ್ದು ಏನು ಗೊತ್ತಾ? ಇವರ ಕುಂಡಲಿಗೆ ಹೋಗಿ ಭರಣಿಗೆ ಕ್ಲಿಕ್ ಮಾಡಿ. ಫಾರ್ವರ್ಡ್, ನೆಕ್ಸ್ಟ್ ಸೈನ್ ಲಗ್ನ ಕುಂಭಕ್ಕೆ ಬಂತು, ಮತ್ತೆ ಫಾರ್ವರ್ಡ್ ಮಾಡಿ. ನೆಕ್ಸ್ಟ್ ಸೈನ್ ಮೀನ ಲಗ್ನ ಬಂತು, ಮತ್ತೆ ಫಾರ್ವರ್ಡ್ ಮಾಡಿ. ನೋಡಿ, ಚಂದ್ರನಿಂದ ಭರಣಿ ಫಸ್ಟ್. ಚಂದ್ರನಿಂದ ನಾವು ತಗೊಳ್ಬೇಕಾಗತ್ತೆ. ಚಂದ್ರನಿಂದ ಫಸ್ಟು ಏರಿಸ್, ಅಗ್ನಿತತ್ವದ ರಾಶಿ. ತ್ರಿಭಾಗಿ, ಫಸ್ಟ್ ತ್ರಿಭಾಗಿಯಲ್ಲಿ ಮೇಷರಾಶಿ ಆಕ್ಟಿವೇಟ್ ಆಗುತ್ತೆ. ಭರಣಿ ನಕ್ಷತ್ರ, ಭರಣಿ ನಕ್ಷತ್ರವನ್ನು ಆಳುವ ಶುಕ್ರ 2ನೇ ಮನೆ ಮತ್ತು 7ನೇ ಮನೆ ಕೂಡ ಆಕ್ಟಿವೇಟ್ ಆಗುತ್ತೆ, ತಿಳ್ಕೊಳ್ಳಿ. ದ್ಯಾಟ್ ಈಸ್ ಆಲ್ಸೋ ಯಾವ ಟು. ಈಗ ಇವರಿಗೆ ಲಗ್ನ ಚೇಂಜ್ ಆಯ್ತು. ಇವರು ಮಕರ ಲಗ್ನ ಇದ್ದದ್ದು ಮೇಷ ಲಗ್ನಕ್ಕೆ ಹೊರಟೋಯ್ತು. ಸೊ ಫಸ್ಟ್ 6 ಮಂತ್ಸ್ ಏನು ಮಾಡಿದ್ದಾರೆ, 6 years 8 months ಏನಾಗಿದೆ ನೋಡೋಣ. ಇಲ್ಲಿ 3ನೇ ಮನೆಯಲ್ಲಿ ಕೇತು, ಆಯಿತಾ?
ಭಾಗ್ಯದಲ್ಲಿ ರಾಹು ಮತ್ತು ಕುಜ. ನಾವಿಲ್ಲಿ ದಶಾ ಹೋದರೆ ವೀನಸ್ 2008ವರೆಗಿದೆ. ಆಮೇಲೆ ವೀನಸ್ ಸನ್, ವೀನಸ್ ಮೂನ್, ವೀನಸ್ ಮಂಗಲ್, ವೀನಸ್ ರಾಹು ಎಷ್ಟುವರೆಗಿದೆ? 2014ವರೆಗಿದೆ ನೋಡಿ. 2014ವರೆಗಿದೆ. ಮಾರ್ಚ್ವರೆಗೆ ಮಾತ್ರ ತಗೊಳ್ಳಿ. ಮಂಗಲ್ 2014. ಏನು ತಪ್ಪಿ ಹೋಯ್ತಾ? ದಶಾ ವೀನಸ್ ದಶಾ ಫಸ್ಟ್ 2007, 2013, 2013ರಿಂದ 2014. ಓಕೆ, ಕರೆಕ್ಟ್. 2011, 13 ಇಲ್ಲಿ ಎಷ್ಟಿದೆ? 11, 14 ಕರೆಕ್ಟ್. ಮಾರ್ಚ್ 2010ರಿಂದ 2011 ಚೇಂಜ್ ಆಗಿದೆಯಾ? ಇದನ್ನು ಮಿಸ್ಟೇಕ್ ಆಯ್ತೇನೋ ಗೊತ್ತಿಲ್ಲ. ಕಟ್ ಮಾಡಿ. Okay, I will cut this. I will paste. ಚೇಂಜ್ ಆಗಿದೆ, ಯಾಕಂತ ಗೊತ್ತಿಲ್ಲ. ತಡೀರಿ, ಮಿಸ್ಟೇಕ್ ಆಯ್ತು ಅದೀಗ. ತಡೀರಿ, ನೋ. ಸೊ ಚೇಂಜ್ ಆಗಿದೆ. ಯಾಕೆ? ಫಸ್ಟು ದಶಾ ವೀನಸ್ ದಶಾ. ಇದು ಕರೆಕ್ಟ್. ಸೊ ಯು ಟೇಕ್ ದಿಸ್. ಕರೆಕ್ಟ್. ಇದು ತಪ್ಪಿದು, ಅದು ಚೇಂಜ್ ಆಗುತ್ತೆ. ಯಾಕಂದರೆ ಲಗ್ನ ಚೇಂಜ್ ಆದಾಗ ಚೇಂಜ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಕರೆಕ್ಟ್. 2014-7 ಕರೆಕ್ಟ್. ದಿಸ್ ಈಸ್ ಪರ್ಫೆಕ್ಟ್. ಇದನ್ನು ನಾನು ಸೇವ್ ಆ್ಯಸ್. ಓಕೆ, ಇದನ್ನು ಸೇವ್ ಮಾಡ್ಕೊಳ್ತೇನೆ. ಡಿ ಎಸ್ ಇಂಪಾರ್ಟೆಂಟ್ ಗುಡ್ ಆರ್ಟಿಕಲ್ಸ್ ತ್ರಿಭಾಗಿ. ದಿಸ್ ಈಸ್ ವರ್ಕ್ಶೀಟ್ ತ್ರಿಭಾಗಿ ವರ್ಕ್ ಶೀಟ್ ಅರುಣ್. ಓಕೆ, ನಾವು ದೇರ್ ಇಸ್ ನೋ ಚೇಂಜ್. 2014-7. ಸೊ ಈಗ ಚೇಂಜ್ ಆಗೋದು ಯಾವುದು? ಚೇಂಜ್ ಆಗೋದು ಬರೇ ಲಗ್ನ. ನೋಡಿ, ಲಗ್ನ ಮಾತ್ರ ಚೇಂಜ್ ಮಾಡ್ತೇನೆ ನಾನು. ಬಾಕಿ ಏನು ನೋಡೋಕೆ ಹೋಗಬೇಡಿ. ಓಕೆ, ಐ ವಿಲ್ ಚೇಂಜ್ ಓನ್ಲಿ ಲಗ್ನ. ನೆಕ್ಸ್ಟ್ ಸೈನ್, next sign, next sign. ಸೊ ಮೇಷ ಲಗ್ನಕ್ಕೆ 2ನೇ ಮನೆಯಲ್ಲಿ ಶನಿ. ದಟ್ ಮೀನ್ಸ್ he has to get the bank balance late.
he has to work hard. Shani is retrograde. During that period, he has to work hard up to 2014. Okay, that is work. Yes, 2014. Up to 2014, he has to work hard. Okay. ಆಮೇಲೆ Mercury is in Labastan. That means his software skill will be useful, very profitable. Ravi, Shukra, Guru is in profession house. During that period, his profession was good going. Both Guru, Shukra together. Rahu Kuja is in Bhagyastan. That is also good. Okay. So that period is good. Let us see. Then Leo. I have to come to Leo. Next sign. Next sign. Next sign. Next sign. Yes, now I got Leo. What is Leo period? What is going on? Okay, the second Tribhagi is Leo 2019-18. Yeah, so 2014-17-20 March. Okay, let us see. Saturn. From Lagnat, 6th house, Ravi, Shukra, Guru. Lagnadipati has gone to 6th house. He is a malefic. Guru is debilitated. Venus is joined. And 10th house is Nadi. Again, 10th house is Saturn. His hard work has not stopped at all. 7th, software. This is 7th is partnership and relationship. Ketu is in, so he has to visit some spiritual places, temple. 5th house, Rahu Kuja. Sun is doing good, no doubt. That is, what is the period? Period is 2000 up to 20. Yes, 2014. Now 20. Okay, no problem. Okay. Now, let us see. Again, I will forward the third Tribhagi. Next sign. Next sign. I have to come to Sagittarius. Next sign. Sagittarius, one more. Yes. In this period, you can see Kuja Rahu is in the Lagna. That is, his sun is controlling. Guru Shukra, his spouse is in 2nd house. Maybe source of his bank finance. 2 gurus are there. And Moon is in 4th house, absolute happiness in the house front. This will be see, this will be up to 2026. 2020 from 10T to 2026. What happened? In between Saturn, sorry, what is the Venus, Saturn? Venus, Saturn, 1, 2, 3, 4, 5.
Then Venus, Mercury. Venus, Saturn is something different, but Venus, Mercury, yeah, 2023. He has recovered, I think. Venus, Saturn, he has suffered. Even though it is showing Bhagyasthan from Venus, 1, 2, 3, 5th house, Saturn. But Venus, Mercury, second house, so he has improved in his financial position. The last one is Venus, Ketu. Yes. That is after 2026. So Venus, Mercury is good going up to 2026. There is no doubt at all. And Venus is in, what is that? Venus in his Shravana Nakshatra. See, Moon Nakshatra is there. Moon is in the Lord of 8th house. What is the Dasha? Venus. Bharani and Taurus and this Libra activating. So Libra is 11th house once again from Lagna. So he is benefited through his wife, Venus, spouse. You have to find out Dasha Lord, where they are in Nakshatra Adhipati. Chandra is in the Nakshatra of Saturn. Saturn is in Vakri. Vakri means he has to struggle hard. So, both way we are combining Vimshotri as well as Tribhagi. In Tribhagi only ascendant will change. Because of ascendant, change of ascendant, even that planetary positions are also going to mix up. It is one type of Kalasarpa, imbalanced horoscope. He may go to the top, then all of a sudden he may come down. That come down position may be at the initial stage also. Okay, not necessary that, see, initial stage, I told you, 2020 March, 16th March 2020, initial stage, before 2023, he has come down. Because imbalanced balance, ತಕಡಿಯಲ್ಲಿ ಒಂದು ಮೇಲೆ ಒಂದು ಕೆಳಗೆ. ಈಗ ಮೇಲೆ ಹೋಗ್ತಾ ಇದೆ. ಮೊದಲು ಕೆಳಗಿದ್ದಿತ್ತು, ಈಗ ಮೇಲೆ ಹೋಗ್ತಾ ಇದೆ. ಅದಕ್ಕೆ ಸರಿಯಾಗಿ ಸಾಡೆ ಸಾತಿ ಆಲ್ಸೋ ಮೇಬಿ one of the reasons. Kumbha Shani means already 2 years Sade Sati. Okay, Sade Sati started Uttarabhadra Nakshatra. So it is very easy to explain, but difficulty where you have to mix up so many things. Okay, so I love this Tribhagi. This is the second horoscope I am analyzing and putting it to you. So thank you very much. God bless you all. Stop.